ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಶನಿವಾರ ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು. ಹಾಗಾಗಿ ಇವತ್ತು ಏನು ಹ್ಯಾಂಡ್ ವಾಶ್ ಮಾಡಲಿಲ್ಲ. ವಾಷಿಂಗ್ ಮಿಷಿನ್ಗೆ ಬಟ್ಟೆನ ವಾಶ್ ಮಾಡೋದಕ್ಕೆ ಹಾಕಿದ್ದೆ. ಇವಾಗಂತೂ ಬಿಸಿಲೇ ಇಲ್ಲ, ಹಾಗಾಗಿ ಬಟ್ಟೆ ಒಣಗೋಕೆ 2 ದಿವಸ ಬೇಕು. ಹಾಗೆ ತಣ್ಣನೆ ಇರ್ತವೆ ಬಟ್ಟೆಗಳೆಲ್ಲ ಕೂಡ. ಸ್ನೇಹಿತರೆ, ಇದು ಏನು ಗೊತ್ತಾ, ಶಾವಿಗೆ ಮತ್ತು ಕಾಯಿಯ ಹಾಲು ನಮ್ಮ ಪಕ್ಕದ ಮನೆ ಆಂಟಿ ತೊಗೊಂಡು ಬಂದು ಕೊಟ್ಟಿದ್ದರು. ಅವ್ರ ಮಲ್ಲಿ ಇವತ್ತು ಏನೋ ದೇವ್ರದ್ದು ಪೂಜೆ ಮಾಡಿದರು, ಹಾಗಾಗಿ ನಮಗೂ ಕೂಡ ಅದನ್ನು ಸ್ವಲ್ಪ ತಂಬಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಭಾನುವಾರದ ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ರಜಾ ಇತ್ತು, ಮನೆಯಲ್ಲಿ ಎಲ್ಲರೂ ಕೂಡ ಇದ್ದರು, ಮಕ್ಕಳು ಹಾಗೆ ನಮ್ಮ ಮನೆಯವರು ಕೂಡ ಎಲ್ಲ ಇದ್ದರು. ಹಾಗಾಗಿ ಇವತ್ತು ತೋಟದಲ್ಲಿ ಕಾಯಿ ಕೀಳಬೇಕು ಅಂತ ಹೇಳಿ ಕಾಯಿನೆಲ್ಲ ಕೀಳೋಕೆ ಹೋಗಿದ್ರು. ಬೆಳಗ್ಗೆ ಇವತ್ತು ತಿಂಡಿ ಮಾಡಿಲ್ಲ, ಒಂದೇ ಸಲ ಅಡುಗೆ ಮಾಡಿದೆ. ಸಂಜೆ ಮದುವೆಗೆ ಕೂಡ ಹೋಗಬೇಕು, ಹಾಗಾಗಿ ಚಿಕನ್ ಸಾಂಬಾರು ಮಾಡಿದೆ. ಚಿಕನ್ ತೊಗೊಂಡು ಬಂದಿದ್ದರು, ಕಾಯಿ ಕೀಳ್ದಾಕ ಬಂದಿದ್ರಲ್ಲ, ಹಾಗಾಗಿ ಚಿಕನ್ ತೊಗೊಂಡು ಬಂದಿದ್ದರು. ವೀಡಿಯೋ ಏನು ಮಾಡ್ಕೊಳೋದಕ್ಕೆ ಆಗಲಿಲ್ಲ ಸರಿಯಾಗಿ. ಏನಕ್ಕೆ ಅಂದರೆ ಊಟ ತೊಗೊಂಡು ಹೋಗ್ಬೇಕಾಗಿತ್ತು ತೋಟದ ಹತ್ರ, ಹಾಗಾಗಿ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಊಟ ತೊಗೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ವೀಡಿಯೋನ ಸರಿಯಾಗಿ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ನಾನು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡು ಅದೆಲ್ಲ ರುಬ್ಬಿ ಚೆನ್ನಾಗಿ ಚಿಕನ್ ಸಾಂಬಾರು ಮಾಡಬೇಕು ಅಂದರೆ ಮೇಯ್ನು ಚಿಕನ್ನ ಚೆನ್ನಾಗಿ ಮಸಾಲೆಯಲ್ಲಿ ಹುರಿಬೇಕು. ಎಣ್ಣೆ ಬಿಡೋವರೆಗೂ ಹುರಿದು ಅದಕ್ಕೆ ಖಾರ ಸಾಂಬಾರು ಹಾಕಿ ಅದನ್ನು ಕುದಿ ಬಂದಮೇಲೆ ಕಡಲೆ ಗಸಗಸೆ, ನಾನು ಬಿಸಿನೀರನ್ನೇ ಹಾಕಿದ್ದೆ, ಬೇಗ ಆಗುತ್ತೆ ಸಾಂಬಾರು ಅಂತ ಹೇಳಿ ಇನ್ನೊಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಸಾಂಬಾರು ಮಾಡಿದ್ದೀನಿ. ಚಿಕನ್ ಸಾಂಬಾರು ಕೂಡ ಆಯಿತು. ಹಾಗೆ ರಜಾ ಕೂಡ ಇದೆ ಭಾನುವಾರ, ಮಕ್ಕಳೆಲ್ಲ ಮನೆ ಹತ್ರನೇ ಇದ್ದು. ಇವಾಗಂತೂ ಚಳಿ, ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿ ಕಡಲೆಪುರಿ ಒಗ್ಗರಣೆ ಮಾಡಿರೋಂಥ ಕಡಲೆಪುರಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ಹೇಳ್ತೀರಲ್ವ. ಕಡಲೆಪುರಿ ಕೂಡ ಇತ್ತು, ಅದು ಶೀತಕ್ಕೆ ಸ್ವಲ್ಪ ತಣ್ಣಗಾಗಿತ್ತು. ಹಾಗಾಗಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ನಂತರ ಅದಕ್ಕೆ ಒಗ್ಗರಣೆ ಹಾಕಿದ್ದೆ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಅರಿಶಿನ ಹಾಕಿ ಒಗ್ಗರಣೆ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಕಡಲೆಪುರಿನೂ ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಹಾಗೆ ಏನಿವತ್ತು ರೆಸಿಪಿ ತಿಂಡಿದು ಅಂದರೆ ಈಸಿಯಾಗಿ ಬ್ರೇಕ್ಫಾಸ್ಟನ್ನು ಮನೆಯಲ್ಲೇ ಮಾಡ್ಕೊಬೋದು. ಅಕ್ಕಿ ನೆನೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಪಡ್ಡೂನ ಮಾಡ್ಕೊಬೋದು. ಮನೆಯಲ್ಲಿ ಕಡಲೆಪುರಿ ಮತ್ತು ರವೆ ಇದ್ದರೆ ಸಾಕು. ನಾನು 1 ಬಟ್ಲಷ್ಟು ಕಡಲೆಪುರಿ ತೊಗೊಂಡು ಅದನ್ನು ತೊಳೆದು ಹಿಂಡ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಂಡು 1 ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ಹಾಗೆ
ಹಾಗೆ ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ, ರುಚಿಗೆ ಉಪ್ಪು, ಹಾಗೆ ಇದಕ್ಕೆ ನಾವು ಕಡಲೆಪುರಿನ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕಲಸಿ ಈಗ ಇದಕ್ಕೆ 1 ಬಟ್ಲನಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ 1 ಬಟ್ಲು ಮತ್ತು ರವೆ 1 ಬಟ್ಲು, ಮೊಸರು ಕೂಡ 1 ಬಟ್ಲು, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸೋಡಾನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಅಡುಗೆ ಸೋಡಾ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಒಂದು ಅರ್ಧ ಗಂಟೆ 1 ಗಂಟೆ. ನಾವು ಇದಕ್ಕೆ ಪಡ್ಡುಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೆ ನಾನು, ಕಡಲೆ ಚಟ್ನಿ. ಅದಕ್ಕೆ ಉದ್ದಿನಬೇಳೆ ಒಗ್ಗರಣೆ ಮಾಡಿ ಕಡಲೆ ಚಟ್ನಿ ಮಾಡಿದೆ. ಇದ್ರ ಕಾಂಬಿನೇಷನ್ ಆಗಿ ಚಟ್ನಿನೂ ಮಾಡ್ಬೋದು, ಹಾಗೆ ಹೆಸರು ಬೇಳೆಲಿ ಸಾಂಬಾರು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆದು ಪಡ್ಡುಗೆ. ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಸಾಂಬಾರು ಮಾಡ್ಕೊಳೋದ್ರಲ್ಲೇ ಹಿಟ್ಟು ನೆನ್ಕೊಂಡಿರುತ್ತೆ. ಹಾಗಾಗಿ ಪಡ್ಡುನ ಬೇಗ ಮಾಡ್ಕೊಳ್ಬೋದು, ಈಸಿ ಕೂಡ ಹೌದು. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಲೈಕು ಕಾಮೆಂಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.